ಬಿದಿರು ಕತ್ತರಿಸುವವನ ಕಥೆ. ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಮು ಎನ್ನುವ ಬಡ ವ್ಯಕ್ತಿ ವಾಸಿಸುತ್ತಿದ್ದ. ಅವನು ದಿನವೂ ಅರಣ್ಯಕ್ಕೆ ಹೋಗಿ ಬಿದಿರನ್ನು ಕತ್ತರಿಸಿ ಅವುಗಳನ್ನು ಮಾರಾಟ ಮಾಡುತ್ತಿದ್ದ. ಇದರಿಂದಲೇ ಅವನ ಕುಟುಂಬ ಜೀವನ ಸಾಗಿಸುತ್ತಿತ್ತು. ಆದರೆ ರಾಮು ತನ್ನ ಬಡತನದಿಂದ ತೃಪ್ತನಿರಲಿಲ್ಲ. ಅವನಿಗೆ ಹೆಚ್ಚು ಹಣ ಬೇಕು ಎಂದು ಸದಾ ಆಸೆಯಲ್ಲಿದ್ದ. ಒಂದು ದಿನ ರಾಮು ಅರಣ್ಯದಲ್ಲಿ ಬಿದಿರುಗಳನ್ನು ಕತ್ತರಿಸುತ್ತಿದ್ದಾಗ ಆಕಸ್ಮಿಕವಾಗಿ ಒಂದು ಚಮತ್ಕಾರಿಕ ಬಿದಿರನ್ನು ಹೊಡೆದನು. ಆ ಬಿದಿರಿನಿಂದ ಒಂದು ಯಕ್ಷಿ ಪ್ರತ್ಯಕ್ಷವಾಯಿತು. ಆ ಯಕ್ಷಿ ರಾಮುವಿಗೆ ಸಂತೋಷವಾಗಿ ಹೇಳಿದಳು, ಓ ರಾಮು, ನೀನು ನನ್ನನ್ನು ಮುಕ್ತಗೊಳಿಸಿದ್ದೀಯೆ. ಇದಕ್ಕಾಗಿ ನಾನು ನಿನ್ನ ಒಂದು ಮನಸ್ಸಿನ ಆಸೆಯನ್ನು ನಿಭಾಯಿಸುತ್ತೇನೆ. ಏನು ಬೇಕು ಕೇಳು. ರಾಮು ಆಕಸ್ಮಿಕ ಖುಷಿಯಾಗಿ, ನನಗೆ ತುಂಬಾ ಹಣ ಬೇಕು ಎಂದು ಕೇಳಿದನು. ಯಕ್ಷಿ ತಕ್ಷಣವೇ ಅವನ ಮುಂದೆ ಹವ್ಯಾಸಿ ಚಿನ್ನದ ಬಟ್ಟಲೆಗಳನ್ನು ಹಾಕಿದಳು. ರಾಮು ಆ ಖಜಾನೆ ನೋಡಿ ತುಂಬಾ ಸಂತೋಷಪಟ್ಟ. ಆದರೆ ಅವನ ಅಹಂಕಾರ ಮತ್ತು ಆಸೆ ಹೆಚ್ಚಾಗಿತ್ತು. ಅವನಿಗೆ ಮತ್ತೆ ಯೋಚನೆ ಆಯಿತು, ಇಲ್ಲಿ ನನ್ನ ಮುಂದೆ ಇನ್ನೂ ಹೆಚ್ಚು ಬಿದಿರುಗಳಿವೆ, ಇವನ್ನು ಕತ್ತರಿಸಿದರೆ ಮತ್ತಷ್ಟು ಖಜಾನೆ ಸಿಗಬಹುದು ಎಂದು. ಹೀಗಾಗಿ ರಾಮು ಯಕ್ಷಿಯ ಸಲಹೆಯನ್ನು ಕೈಗೆಟುಕಿಸದೆ ಬೇರೆ ಬಿದಿರುಗಳನ್ನು ಹೊಡೆಯಲು ಮುಂದಾದನು. ಆದರೆ ಈ ಬಾರಿ ಬಿದಿರಿನಿಂದ ವಿಷಪೂರಿತ ನಾಗ ಪ್ರತ್ಯಕ್ಷವಾಯಿತು. ಅದು ರಾಮುವಿಗೆ ಕಾಟಕೊಟ್ಟು ಅವನನ್ನು ಬೆದೆಗೊಳಿಸಿತು. ರಾಮು ತನ್ನ ದುಷ್ಕೃತ್ಯಕ್ಕೆ ಪಶ್ಚಾತ್ತಾಪಪಟ್ಟನು. ಆತನು ಚಿನ್ನದ ಬಟ್ಟಲೆಗಳನ್ನು ಕೂಡ ಕಳೆದುಕೊಂಡನು ಮತ್ತು ಅರಣ್ಯದಿಂದ ಖಾಲಿಹಸ್ತವಾಗಿ ಹಳ್ಳಿಗೆ ಹಿಂದಿರುಗಬೇಕಾಯಿತು. ಈ ಕಥೆಯ ಬೋಧನೆ ಏನು ಅಂತಂದರೆ, ಆಸೆಗೆ ಹದ ಮೀರಿದರೆ ಕೈಯಲ್ಲಿದ್ದ ಸೌಭಾಗ್ಯವೂ ಕಳೆದು ಹೋಗಬಹುದು. ಸಿಂಪಲ್ ಬದುಕು, ತೃಪ್ತಿಯ ಮನಸ್ಸು ಮತ್ತು ಸಮಯಕ್ಕೆ ಹಿತವಾದ ನಿರ್ಧಾರಗಳು ಮಾನವನನ್ನು ಬದುಕಿನಲ್ಲಿ ಮುಂದೆ ಕೊಂಡೊಯ್ಯುತ್ತವೆ.